ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಣನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅನ್ನೋದಾದ್ರೆ ನಮ್ಮ ಮಕ್ಕಳಿಗೆ ಇನ್ಯಾರು ಭಯ? ಮೇಲಾಗಿ ನಮ್ಮ ಶ್ರೀರಕ್ಷೆ ಬೇರೆ ಇದೆ. ಅದಕ್ಕೆ ಇಬ್ರು ಬಸರಿ ಸೊಸೆಯರ ಸೀಮಂತನ ಒಟ್ಟಿಗೆ ಮಾಡೋಣ ಅನ್ನೋ ತಯಾರಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ನಡೆದು ಹೋಗಿರೋ ಕಹಿ ಘಟನೆನ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕಳ್ಕೊಂಡಿರೋ ನೆಮ್ಮದಿನ ವಾಪಸ್ ಪಡ್ಕೋಬಹುದು. ಇನ್ನು ನಮ್ಮ ಮಗ ಸೊಸೆ ಬರ್ತಾರೋ ಇಲ್ವೋ ಅನ್ನೋದು. ನಾವೇ ಕರೆದ್ರೆ ಬರಲ್ಲ ಅಂತಾರ. ನೀವಿಷ್ಟು ಹೇಳಿದ್ಮೇಲೆ ನನ್ನ ಮನಸ್ಸು ನಿರಾಳ ಆಯ್ತು. ನಾನು ಈಗಲೇ ಹನುಮಂತ ಮನೆಗೆ ಹೋಗಿ ಎಲ್ಲ ವಿಷಯನ ತಿಳಿಸಿ ನಮ್ಮ ಮಗ ಸೊಸೆ ಇಬ್ಬರನ್ನು ಖುದ್ದಾಗಿ ಕರ್ಕೊಂಡು ಬರ್ತೀನಿ. ನೀವು ಬೇಡ ರಘು. ಮತ್ತೆ ಬನ್ನಿ ಚಿಕ್ಕ ಬನ್ನಿ ಕೂತ್ಕೊಳ್ಳಿ. ಇರ್ಲಿ, ಬ್ರೋ ಬರೋದಕ್ಕೆ ಹೇಳ್ದ, ಅದಕ್ಕೆ ಬಂದೆ. ಬ್ರೋ ಏನು ಬ್ರೋ ಬರೋದಕ್ಕೆ ಹೇಳಿದೆ, ಅದಕ್ಕೆ ಆಫೀಸಿಂದ ಸೀದಾ ಇಲ್ಲಿಗೆ ಬಂದೆ. ಏನು ವಿಷಯ? ತಗೋ. ಕಂಠಿಯವ್ರಿಗೆ ನಾನು ಕಟ್ಟಬೇಕಾಗಿರೋ ಆಟೋ ಸಾಲದ ಮೊದಲನೇ ಕಂತು. ಅಲ್ಲ ಬಾವ, ಈ ಹಣನ ಕಂಠಿ ಅಣ್ಣಂಗೆ ಕೊಡಬೇಕು ಅಂದರೆ ಈಗ ಚಿಕ್ಕ ಬಾವಂಗೆ ಕೊಡ್ತಾ ಇದ್ದೀರಾ? ಓ, ಚಿಕ್ಕ ಬಾವನೇ ಕೊಡಲಿ ಅಂತನಾ? ಅವ್ರಿಗೆ ಮೊದಲೇ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ಸುಮ್ಮನೆ ಎಕ್ಸ್ಟ್ರಾ ಕೆಲಸ ಯಾಕೆ? ನಿಮ್ಮ ಬಾಮ ಇದ್ದ ನಾನಿಲ್ವಾ? ನಾಳೆ ಬೆಳಗ್ಗೆನೇ ಹೋಗಿ ಕಂಠಿ ಅಣ್ಣಂಗೆ ಈ ಹಣ ಕೊಡ್ತೀನಿ, ಕೊಡಿ. ಬೇಡ ಗಣಿ, ಈ ಹಣ ಯಾರಿಗೆ ತಲುಪಬೇಕೋ ನಾನಿವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಬಾಬಾ, ನೀವೇನು ಯೋಚನೆ ಮಾಡಬೇಡಿ, ನಾನಿಲ್ಲಿ ಜನನಿನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಹಾ, ಹೌದು ಬಾಬಾ, ನೀವು ಹೇಳ್ತಾ ಇರೋದು ಸರಿನೇ. ಇಲ್ಲಿ ನಿಮ್ಮ ತಂಗಿ ಗಂಡ, ನಿಮ್ಮ ಅಳಿಯಾನೂ ಅಷ್ಟೇ ನಿಮ್ಮ ಮಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಕೂಡ. ಸರಿನಾ ಭಾವ? ನೀವು ಮೊದಲು ಚೇತರಿಸ್ಕೊಳ್ಳಿ, ಆಮೇಲೆ ಇಲ್ಲಿಗೆಲ್ಲ ಬರೋದಿದ್ದಿದ್ದೆ. ನಾನು ಫೋನ್ ಇಡ್ಲಾ? ಚಿಕ್ಕಮ್ಮ. ಜನನಿ ಪುಟ್ಟ, ಏನು ಬೇಕಾಗಿತ್ತಮ್ಮ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಚಿಕ್ಕಮ್ಮ. ಹಾಂ, ಮಾತಾಡಮ್ಮ. ಚಿಕ್ಕಮ್ಮ, ನೀವು ದಾಮಿನಿ ಚಿಕ್ಕತ್ತೆ ಜೊತೆ ಮಾತಾಡಿ, ಅವ್ರ ಜೊತೆ ಕ್ಲೋಸ್ ಆಗಿ. ಆದರೆ ಅವ್ರ ಕೆಲವೊಂದು ಮಾತುಗಳಿಂದ ನೀವು ದಯವಿಟ್ಟು ಇನ್ಫ್ಲುಯೆನ್ಸ್ ಆಗಬೇಡಿ. ಈಗ ಅಂಥದ್ದು ಏನಾಯಿತು ಅಂತ ಈ ರೀತಿ ಹೇಳ್ತಾ ಇದೆಯಮ್ಮ? ಏನೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅತ್ತೆ ಮಾವ ಅವ್ರ ರೂಮಲ್ಲಿ ಮಾತಾಡ್ತಾ ಇದ್ದಾಗ ನೀವು ದಾಮಿನಿ ಚಿಕ್ಕತ್ತೆ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರಿ. ವಾಸ್ ಕೆಡವಿ ಕೆಳಗೆ ಬಿದ್ದಾಗ ಆ ಶಬ್ದ ಕೇಳಿ ಅತ್ತೆ ಮಾವ ಇಬ್ಬರು ಹೊರಗೆ ಬರ್ತಿದ್ದ ಹಾಗೆ ನೀವಿಬ್ರು ಹೋಗಿ ಬಚ್ಚಿಟ್ಕೊಂಡ್ರಿ. ಇದನ್ನ ನಾನು ಗಮನಿಸಿದ್ದೀನಿ. ನೀವು ಹಾಗೆ ಮಾಡಿದ್ದನ್ನ ಅತ್ತೆ ಮಾವನೂ ಏನಾದರೂ ನೋಡಿದಿದ್ರೆ? ಅಪ್ಪನ ಬಗ್ಗೆ ಅರಸನ್ ಕೋಟೆಯಲ್ಲಿ ತುಂಬಾನೇ ಗೌರವ ಇದೆ. ಆ ಗೌರವ ನನ್ನಿಂದಾಗ್ಲಿ ನಿಮ್ಮಿಂದಾಗ್ಲಿ ಕಡಿಮೆ ಆಗ್ಬಾರ್ದಲ್ವ ಚಿಕ್ಕಮ್ಮ? ದಾಮಿನಿ ಚಿಕ್ಕಮ್ಮ ಒಳ್ಳೆಯವರೇ, ಆದರೆ ಅವ್ರಿಗೆ ಸಣ್ಣದ ದಡ್ಡತನ ಇದೆ. ಅಂದರೆ ತಾವಿರೋ ಮನೆಗೆ ತಮಗೆ ಗೊತ್ತಿದ್ದು ಅನ್ಯಾಯ ಮಾಡೋ ದಡ್ಡತನ. ಈಗಾಗಲೇ ಸಾಕಷ್ಟು ಸರಿ ದಾಮಿನಿ ಚಿಕ್ಕತ್ತೆಯಿಂದ ಈ ಮನೆಗೆ ತೊಂದರೆ ಆಗಿದೆ ಚಿಕ್ಕಮ್ಮ. ಅವರಿಗೆ ಪಾರ್ವತಿ ಅಕ್ಕನ ಕಂಡ್ರೆ ಆಗಲ್ಲ. ಅದಕ್ಕೆ ಈ ಮನೇಲಿ ಯಾರಾದರೂ ಪಾರ್ವತಿ ಅಕ್ಕನ ಪರವಾಗಿ ಯೋಚನೆ ಮಾಡ್ತಿದ್ದಾರಾ ಅಂತ ಕದ್ದು ಕೇಳಿಸ್ಕೊಳ್ಳೋದು, ಆಮೇಲೆ ಅದಕ್ಕೆ ಕಲ್ಲು ಹಾಕೋದು. ಈ ವಿಷಯದ ಬಗ್ಗೆ ಅತ್ತೆ ಅವರಿಗೆ ಸಾಕಷ್ಟು ಸರಿ ವಾರ್ನಿಂಗ್ ಮಾಡಿದ್ದಾರೆ, ಆದರೂ ಅವ್ರು ಬದಲಾಗಿಲ್ಲ. ಈಗ ನೀವು ಅವ್ರ ಜೊತೆ ಸೇರಿ ಅವ್ರ ಥರನೇ ಪಾರ್ವತಿ ಅಕ್ಕನ ವಿಷಯದಲ್ಲಿ ಯಾವ ತಪ್ಪು ಮಾಡಬಾರ್ದು ಅಂತ ನನ್ನ ಕಾಳಜಿ ಅಷ್ಟೆ. ಯಾಕಂದರೆ ಪಾರ್ವತಿ ಅಕ್ಕಂಗೆ ನೋವಾದರೆ ನನಗೂ ನೋವಾಗುತ್ತೆ ಚಿಕ್ಕಮ್ಮ. ಅಯ್ಯೋ ನನ್ನ ಕಂದ, ನಿನಗೆ ನೋವಾಗೋ ಥರದ್ದು ಯಾವ ಕೆಲಸನೂ ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಆ ದಾಮಿನಿ ನಿನ್ನ ಚಿಕ್ಕತ್ತೆ ಅಂತ ಅವಳ ಜೊತೆ ಸ್ವಲ್ಪ ಸಲಿಗೆಯಿಂದ ಇದ್ದೆ ಅಷ್ಟೇ. ಆದರೆ
ಅವಳಿಗೆ ಪಾರ್ವತಿನ ಕಂಡ್ರೆ ಆಗೋದೇ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ನೀನು ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ನನಗೆ ಗೊತ್ತಿಲ್ಲದೆ ನನ್ನಿಂದನೂ ಆ ಪಾರ್ವತಿಗೆ ಪಾಪ ಏನಾದರೂ ಕೆಟ್ಟದಾಗ್ಬಿಡ್ತಾ ಇತ್ತೋ ಏನೋ. ಇನ್ಮೇಲೆ ನಾನು ಆ ದಾಮಿನಿ ಜೊತೆಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಆದ್ರೆ ನೀನು ಮಾತ್ರ ನೋಡ್ಕೋಬೇಡಕ್ಕಂದ, ಸರಿನಾ? ಕಂಟಿ ಅವ್ರಿಗೆ ಆಟೋ ಸಾಲದ ಕಂತನ ನಾಳೆ ಬೆಳಗ್ಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಆದರೆ ಬೆಳಗ್ಗೆನೇ ಆ ಹಣ ಅಕೌಂಟಿಗೆ ಬಂತು ಅಂತ ಅವ್ರು ಹೇಳಿದ್ರು. ಕಂಟಿ ಅವ್ರಿಗೆ ಹಣ ತಲುಪಿಸಿದ್ದು ನೀನೇ ಅಲ್ವಾ ಪ್ರೀತು? ಅದಕ್ಕೆ ಈ ದುಡ್ಡು ಇವಾಗ ನಿನಗೆ ಸೇರಬೇಕಾಗಿರೋದು. ತಗೋ ಪ್ರೀತು. ನಾನು ಕಂಟಿಯವ್ರಿಗೆ ಹಣ ಕೊಟ್ಟರೆ ಅದು ನಿಂಗೆ ಗೊತ್ತಾಗುತ್ತೆ. ನಿನಗೆ ವಾಪಸ್ ಹಣ ಕೊಡ್ತೀಯ ಅಂತ ನಂಗೆ ಗೊತ್ತಿತ್ತು ಬ್ರೋ. ಆದರೂ ನಾನೇ ಕೊಟ್ಟೆ ಗೊತ್ತಾ? ಹೊರಗ್ನವರು ನಿನ್ನನ್ನು ಹಗುರವಾಗಿ ನೋಡಬಾರ್ದು ಅಂತ, ನಿನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ ಅವರೇ ಕಾಲ್ ಮಾಡಿ ಮೊದಲನೇ ತಿಂಗಳ ಸಾಲದ ಕಂತನ್ನ ಕಟ್ಟಕ್ಕೆ ಆಗದೆ ಇರೋರು ಅಂತ ವ್ಯಂಗ್ಯವಾಗಿ ಮಾತಾಡಬಾರ್ದು ಅಂತ ಅಷ್ಟೆ. ಆದರೆ ಕಂಟಿಯವರು ಏನು ಪರವಾಗಿಲ್ಲ, ಆರಾಮಾಗಿ ಕೊಡಲಿ ಅಂತ ಹೇಳಿದರು. ಆದರೂ ನಾನೇ ನನ್ನ ಬ್ರೋ ನಿಮಗೆ ಹಣ ತಲುಪಿಸೋಕೆ ಹೇಳಿದ್ದಾರೆ ಅಂತ ನಾನೇ ಕನ್ವಿನ್ಸ್ ಮಾಡ್ಕೊಟ್ಟು ಬಂದೆ. ನಿಂಗೆ ಬೇಜಾರಾಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.